ಬಿಜೆಪಿ ತಂತ್ರಜ್ಞಾನದಲ್ಲಿಯೂ ಕೂಡ ಕಾಪಿ ಪೇಸ್ಟ್ ಸಂಸ್ಕೃತಿಯನ್ನು ಮುಂದುವರಿಸ್ತಾ ಇದೆ ಅಂತ ಹೇಳಿ ಕೇಂದ್ರ ಸರ್ಕಾರದ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಕಿಡಿಕಾರ್ತಾ ಇದ್ದಾರೆ. ರೋಬೋಡಾಗ್ ವಿವಾದಕ್ಕೆ ಸಿಎಂ ಸಿದ್ದರಾಮಯ್ಯ ಈ ರೀತಿಯಾಗಿ ಪ್ರತಿಕ್ರಿಯೆ ನೀಡ್ತಾ ಇದ್ದಾರೆ. ಕಾಪಿ ಪೇಸ್ಟ್ ಸಂಸ್ಕೃತಿ ಬಿಜೆಪಿಯದ್ದು ಅಂತ ಹೇಳಿ ದೆಹಲಿಯಲ್ಲಿ ನಡೆದಂತಹ ಇಂಡಿಯಾ ಎಐ ಇಂಪ್ಯಾಕ್ಟ್ ಸಬ್ಮಿಟ್ ಏನಿದೆ ಆ ಸಬ್ಮಿಟ್ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಚೀನಾ ಮೂಲದ ರೋಬೋಟ್ಗೆ ಅದನ್ನ ದೇಶೀಯ ಅಂತ ಹೇಳಿ ಪ್ರದರ್ಶನ ಮಾಡಿತ್ತು, ಅದು ವಿವಾದಕ್ಕೆ ಕಾರಣ ಆಗಿತ್ತು. ಅದೇ ವಿಚಾರವಾಗಿ ಮಾತನಾಡ್ತಾ ಇದ್ದಾರೆ. ಬಿಜೆಪಿ ಸರ್ಕಾರ ಮೇಕ್ ಇನ್ ಇಂಡಿಯಾ ಅಭಿಯಾನ ಅಲ್ಲ, ಅದು ಹೇಳ್ತಾ ಇದೆ ಬರೀ ಮೇಕ್ ಇನ್ ಇಂಡಿಯಾ ಅಂತ, ಆದರೆ ಇದು ಫೇಕ್ ಇನ್ ಇಂಡಿಯಾ ಆಗ್ತಾ ಇದೆ ಅಂತ ಹೇಳಿ ಸಿದ್ದರಾಮಯ್ಯ ಟೀಕೆ ಮಾಡ್ತಾ ಇದ್ದಾರೆ. ಇದನ್ನ ನಮ್ದೇ ಅಂತ ಹೇಳ್ಕೊಂಡಿತ್ತು ಉತ್ತರ ಪ್ರದೇಶದ ಒಂದು ವಿಶ್ವವಿದ್ಯಾಲಯ, ಇದಕ್ಕೆ ಓರಿಯನ್ ಅಂತ ಹೆಸರು ಕೂಡ ಇಟ್ಟಿದ್ರು. ಆದರೆ ಇದು ಏನು ಗೊತ್ತಾ, ಚೀನಾದ ಯೂನಿಟ್ರಿ ಎನ್ನುವಂತಹ ಒಂದು ಕಂಪನಿಗೆ ಸೇರಿದಂತಹ ಯೂನಿಟ್ರಿ ZEVO2 ಎನ್ನುವಂತಹ ರೋಬೋಟ್ ಇದು ಚೀನಾದಲ್ಲಿ ಕೇವಲ 2 ರಿಂದ 3 ಲಕ್ಷಕ್ಕೆ ಮಾತ್ರ ಸಿಗುತ್ತೆ ಈ ರೋಬೋಟ್. ಇದರ ಮೂಲವನ್ನು ನೆಟ್ಟಿಗರು ಪತ್ತೆ ಹಚ್ಚಿದ್ದಾರೆ, ಇದು ಚೀನಾದ್ದು ಅಂತ ಬಯಲು ಮಾಡಿದ್ದಾರೆ. ಈ ಘಟನೆ ಏನಿದೆ ದೇಶೀಯ ಆವಿಷ್ಕಾರಗಳ ನೈಜತೆಗೆ ಕುರಿತು ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ, ಚರ್ಚೆಯನ್ನು ಹುಟ್ಟಾಗ್ತಾ ಇದೆ. ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯ ತಮ್ಮ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಟೆಕ್ನಾಲಜಿಯನ್ನು ನೀವು ಈ ರೀತಿಯಾಗಿ ಬಳಸ್ಕೊಳ್ತಾ ಇದ್ದೀರಾ, ಅದರಲ್ಲಿಯೂ ಕೂಡ ನೀವು ಕಾಪಿ ಪೇಸ್ಟ್ ಮಾಡ್ತಾ ಇದ್ದೀರಾ. ಬೇರೆ ದೇಶದ ಟೆಕ್ನಾಲಜಿಯನ್ನ ನಮ್ಮ ದೇಶದಂತ ಹೇಳಿಕೊಂಡು ಬಿಂಬಿಸಿಕೊಂಡು ನೀವು ಒಂದು ರೀತಿಯಾಗಿ ಏನೋ ಬಿಲ್ಡಪ್ ಕೊಡ್ತಾ ಇದ್ದೀರಲ್ಲ, ಆ ರೀತಿಯಾಗಿ ಆಗ್ತಾ ಇದೆ. ಇದು ಸರಿಯಲ್ಲ. ಯಾವುದೇ ಒಂದು ವಿಚಾರ ಬಂದಾಗ ಮೋದಿಯವರ ವಿಚಾರವಾಗಲಿ ಕೇಂದ್ರ ಸರ್ಕಾರದ ವಿಚಾರವಾಗಲಿ ಸಿದ್ದರಾಮಯ್ಯ ಮಾತನಾಡ್ತಾ ಇರ್ತಾರೆ ಅನೇಕ ಬಾರಿ. ಈಗ ಈ ಒಂದು ರೋಬೋಡಾಗ್ ಏನಿದೆ ಅದು ಒಂದು ರೀತಿಯಲ್ಲಿ ವಿವಾದಕ್ಕೆ ಕಾರಣವಾಗ್ತಾ ಇದೆ. ಯಾಕಂದರೆ ನಮ್ಮ ದೇಶದ್ದೇ, ಇದು ಭಾರತದ್ದೇ ಅಂತ ಹೇಳಿತು. ಉತ್ತರ ಪ್ರದೇಶದ ಒಂದು ವಿಶ್ವವಿದ್ಯಾಲಯ ಏನಿದೆ ಅವರು ಮಾತಾಡ್ತಾ ಇದ್ರು. ಅಲ್ಲಿರುವಂತಹ ಒಬ್ಬ ಉಪನ್ಯಾಸಕ್ಕೆ ಏನಿರ್ತಾರೆ ಅವರು ಕೂಡ ಹೇಳಿದ್ರು ಇದ್ರ ಬಗ್ಗೆ, ಇದು ನಮ್ಮದೇ, ನಾವೇ ತಯಾರಿಸಿದ್ದೀವಿ ಅಂತ. ಆದರೆ ಎಲ್ಲೋ ಒಂದು ಕಡೆ ಡೌಟ್ ಬರುತ್ತೆ, ನೆಟ್ಟಿಗರು ಹುಡುಕ್ತಾ ಇರೋದು ಎಲ್ಲಿ ಅಂತ ರೋಬೋಟು ಅಂತ. ಹುಡುಕ್ತಾ ಹೋದಾಗ ಗೊತ್ತಾಗುತ್ತೆ ಇದು ಚೀನಾ, ಅದು ಚೀನಾ ಟೆಕ್ನಾಲಜಿಯನ್ನು ಬಳಸಿ ಮಾಡಿರುವಂಥದ್ದು. ಅಷ್ಟೇ ಅಲ್ಲ, ಇದು ಚೀನಾದಲ್ಲಿ ಬರೀ 2 ರಿಂದ 3 ಲಕ್ಷಕ್ಕೆ ಸಿಗುತ್ತೆ ಇದು. ಈ ವಿಚಾರ ಗೊತ್ತಾದ್ಮೇಲೆ ಭಾರತದಲ್ಲಿ ತಂತ್ರಜ್ಞಾನ ಏನಿದೆ ಅದು ಒಂದು ರೀತಿಯಲ್ಲಿ ಕಳಪೆ ಆಗ್ತಾ ಇದೆ, ಕಾಪಿ ಪೇಸ್ಟ್ ಆಗ್ತಾ ಇದೆ. ಬೇರೆ ದೇಶದನ್ನು ಇವರು ಹೇಳ್ಕೊಳ್ತಾ ಇದ್ದಾರೆ. ಯೂನಿಟ್ರಿ ಎನ್ನುವಂಥದ್ದು ಚೀನಾದಲ್ಲಿ ಸಿಗುವಂತಹ ರೋಬೋಟ್, ಆದರೆ ಇವರನ್ನ ಅದನ್ನು ಓರಿಯನ್ ಅಂತ ಕರೆದು. ಹೀಗಾಗಿ ಈ ರೀತಿಯಾಗಿ ಏನು ಬಿಜೆಪಿ ಸರ್ಕಾರ ನಡೆದುಕೊಳ್ತಾ ಇದೆ ನಿಜಕ್ಕೂ ಕೂಡ ಇದು ಸರಿಯಲ್ಲ. ಕಾಪಿ ಪೇಸ್ಟ್ ಸಂಸ್ಕೃತಿಯನ್ನು ಅಳವಡಿಕೆ ಮಾಡ್ಕೊಳ್ತಾ ಇದೆ ಮತ್ತೆ ಮುಂದುವರಿಸ್ತಾ ಇದೆ. ಬೇರೆ ವಿಚಾರದಲ್ಲಿ ಕೂಡ ಅದೇ ಮಾಡ್ತಾ ಇದ್ರು, ಈಗ ಟೆಕ್ನಾಲಜಿ ತಂತ್ರಜ್ಞಾನದಲ್ಲಿಯೂ ಕೂಡ ಅದನ್ನೇ ಮಾಡ್ತಾ ಇದ್ದಾರೆ ಇವರು ಅಂತ ಹೇಳಿ ಟೀಕೆ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರು. ಇದರ ಬಗ್ಗೆ ತಮ್ಮ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಕೂಡ ಮಾಡಿದ್ದಾರೆ. ಏನೇನು ವಿವಾದ ಆಯಿತು, ಯಾರು ಯಾವ ರೀತಿಯಾಗಿ ಕಂಡುಹಿಡಿದ್ರು, ಈ ಒಂದು ಇಂಡಿಯಾ ಎಐ ಇಂಪ್ಯಾಕ್ಟ್ ಸಮ್ಮಿಟ್ನಲ್ಲಿ ದೆಹಲಿಯಲ್ಲಿ ಏನು ನಡೀತಲ್ಲ ಅದರ ಏನೇನಾಯಿತು ಅದ್ರ ಬಗ್ಗೆ ಎಲ್ಲ ಮಾತನಾಡಿದ್ದಾರೆ ಸಿದ್ದರಾಮಯ್ಯ ಅವರು. ಟೀಕೆ ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರ ಬರೀ ಇಂಥ ಕೆಲಸನೇ ಮಾಡ್ತಾ ಇದೆ, ಎಲ್ಲದರಲ್ಲೂ ಕೂಡ ಕಾಪಿ ಪೇಸ್ಟನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ಕೇಂದ್ರ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಓರಿಯನ್ ಅಲ್ಲ, ಅದು ಯೂನಿಟ್ರಿ. ಅಲ್ಲೇದದು ಚೀನಾ, ಅದು ಚೀನಾ ಡಾಗನ್ನು ತಂದು ಇಲ್ಲಿ ಭಾರತದಂತ ಹೇಳ್ಕೊಳ್ತಾ ಇದ್ದಾರೆ. ಇದು ಬಿಲ್ಡಪ್ ಕೊಡ್ತಾ ಇದೆ ಒಂದು ರೀತಿಯಲ್ಲಿ ಕೇಂದ್ರ ಸರ್ಕಾರ ಅನ್ನುವಂಥ ರೀತಿಯಲ್ಲಿ ಸಿದ್ದರಾಮಯ್ಯ ಕೇಂದ್ರ ಸರ್ಕಾರದ ವಿರುದ್ಧ ಮಾತನಾಡಿದ್ದಾರೆ. ಏನಿದೆ ನೆಟ್ಟಿಗರು ಕೂಡ ಈ ಒಂದು ವಿಚಾರವನ್ನು ಸರ್ಚ್ ಮಾಡಿ ನೋಡಿದ್ದಾರೆ. ಆಗಲೂ ಕೂಡ ಗೊತ್ತಾಗಿದೆ ಎಲ್ಲ ವಿಚಾರ ಬಯಲಾದಾಗ ಒಂದು ರೀತಿಯಲ್ಲಿ ಮುಖಭಂಗ ಆದಂತೆ ಕಾಣ್ತಾ ಇದೆ ಕೇಂದ್ರ ಸರ್ಕಾರಕ್ಕೆ ಈ ವಿಚಾರದಲ್ಲಿ. ಹೀಗಾಗಿ ಬಿಜೆಪಿಯ ಈ ಒಂದು ನಡೆ ಏನಿದೆ ಅಥವಾ ಸುಳ್ಳು ಹೇಳುವಂತಹ ಸಂಸ್ಕೃತಿ ಅಥವಾ ಕಾಪಿ ಪೇಸ್ಟ್ ಸಂಸ್ಕೃತಿ ಏನಿದೆ ಅದನ್ನು ಇನ್ನೂ ಕೂಡ ಮುಂದುವರಿಸ್ತಾ ಹೋಗ್ತಾ ಇದೆ. ಇನ್ನು ಯಾವುದರಲ್ಲಿ ಮುಂದುವರಿಸುತ್ತೋ ಗೊತ್ತಿಲ್ಲ ಅನ್ನುವಂಥ ರೀತಿಯಲ್ಲಿ ಟ್ವೀಟ್ ಮಾಡಿರುವಂಥದ್ದು ಸಿದ್ದರಾಮಯ್ಯ ಅವರು. ಒಂದು ರೀತಿಯಲ್ಲಿ ಇದು ಕೂಡ ಮೋದಿ ಸರ್ಕಾರಕ್ಕೆ ಆಗಿರಬಹುದು ಅಥವಾ ಕೇಂದ್ರ ಸರ್ಕಾರದಲ್ಲಿ ಏನು ಟೆಕ್ನಾಲಜಿ ಡಿಪಾರ್ಟ್ಮೆಂಟ್ ಏನಿರುತ್ತೆ ಅಥವಾ ಅಧಿಕಾರಿಗಳೇನಿರುತ್ತೆ ಅಥವಾ ಯೂನಿವರ್ಸಿಟಿ ಏನಿದೆ ಅವ್ರಿಗೂ ಕೂಡ ಮುಖಭಂಗ ಆದಂತೆ ಕಾಣ್ತಾ ಇದೆ ಈ ವಿಚಾರವಾಗಿ. ತುಂಬ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ರು. ಅಲ್ಲಿ ಪ್ರದರ್ಶನಕ್ಕೆ ಕೂಡ ಇಡಲಾಗಿತ್ತು, ಸಾಕಷ್ಟು ಜನ ಬಂದು ನೋಡ್ತಾ ಇದ್ರು ಆ ಸಮ್ಮಿಟ್ನಲ್ಲಿ. ಎಲ್ಲ ಒಂದು ಕಡೆ ಡೌಟ್ ಬಂದಾಗ ಈ ವಿಚಾರ ಈಗ ಬಹಿರಂಗ ಆಗ್ತಾ ಇದೆ. ಇದು ಚೀನಾ ವ್ಯಕ್ತಿಗಳು ಚೀನಾ ಟೆಕ್ನಾಲಜಿಯನ್ನು ಯೂಸ್ ಮಾಡಿಕೊಂಡು ಭಾರತದಂತ ಹೇಳೋಕೆ ಎಷ್ಟರ ಮಟ್ಟಿಗೆ ಇವ್ರಿಗೆ ಧೈರ್ಯ ಅನ್ನೋಂಥ ರೀತಿಯಲ್ಲಿ ಸಿದ್ದರಾಮಯ್ಯವರು ಪೋಸ್ಟ್ ಕೂಡ ಮಾಡಿ ಡೈರೆಕ್ಟ್ ಆಗಿಯೇ ಟೀಕೆ ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರಕ್ಕೆ. ಯಾಕಂದರೆ ಈ ರೋಬೋಡಾಗ್ ವಿಚಾರವಾಗಿ ನಾವು ಬೇರೆ ಬೇರೆ ಕಡೆ ನೋಡಿದ್ವಿ, ಬೇರೆ ಬೇರೆ ರೀತಿಯಾಗಿ ಟೆಕ್ನಾಲಜಿಗಳನ್ನು ಯೂಸ್ ಮಾಡಿಕೊಂಡು ಬೇರೆ ದೇಶದವರು ರೆಡಿ ಮಾಡ್ತಾ ಇರ್ತಾರೆ. ಚೀನಾದಲ್ಲಿ ಕೂಡ ಇದನ್ನು ರೆಡಿ ಮಾಡಿದ್ದಾರೆ. ಆ ಚೀನಾದಲ್ಲಿ ಸಿಗುವಂಥದ್ದನ್ನು ಇವರು ತೊಗೊಂಡು ಬಂದು ಇದು ನಮ್ಮದು ಅಂತ ಏನೋ ಅದಕ್ಕೊಂದು ಸ್ವಲ್ಪ ಚೇಂಜಸ್ ಏನಾದರೂ ಮಾಡಿದರೆ ಏನೋ ಗೊತ್ತಿಲ್ಲ. ಅದಕ್ಕೆ ಹೇಳ್ತಾ ಇದ್ದಾರೆ ಮೇಕ್ ಇನ್ ಇಂಡಿಯಾ ಅಭಿಯಾನ ಅಲ್ಲ ಇದು ಕಾಂಗ್ರೆಸ್, ಅದು BJP ಅವ್ರದ್ದು. ಒಂದು ರೀತಿಯಲ್ಲಿ ಫೇಕ್ ಇನ್ ಇಂಡಿಯಾ ಆಗ್ತಾ ಇದೆ. ಇವರು ಆ ರೀತಿಯಾಗಿ ನಡೆದುಕೊಳ್ತಾ ಇದ್ದಾರೆ, ಎಲ್ಲವನ್ನೂ ಕೂಡ ಫೇಕ್ ಮಾಡ್ತಾ ಇದ್ದಾರೆ, ಜನರಿಗೆ ಮೋಸ ಮಾಡ್ತಾ ಇದ್ದಾರೆ, ಜನರ ಕಣ್ಣಿಗೆ ಮಣ್ಣೆರಚುವಂಥ ಕೆಲಸ ಮಾಡ್ತಾ ಇದೆ ಕೇಂದ್ರ ಸರ್ಕಾರ. ಬೇರೆ ದೇಶದಲ್ಲಿ ಕಡಿಮೆ ಬೆಲೆಗೆ ಸಿಗುವಂತಹ ರೋಬೋಟ್ಗಳನ್ನು ಇಲ್ಲಿ ತಯಾರಿಸಿದ್ದೀವಿ ಅಂತ ಹೇಳಿ ಅದನ್ನು ಜಾಸ್ತಿ ಲಾಭವನ್ನು ಪಡೆಯುವಂಥ ಕೆಲಸ ಕೂಡ ಮಾಡ್ತಾ ಇದೆ ಅಂತ ಅನಿಸ್ತಾ ಇದೆ ಅಂತ ಹೇಳಿ ಸಿದ್ದರಾಮಯ್ಯ ಟೀಕೆ ಮಾಡಿರುವಂಥದ್ದು.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.